ನಮ್ಮ ದೇಶದ ಮುಂದಿನ ಪ್ರಜೆಗಳು ಇಂದಿನ ಮಕ್ಕಳು ಅವರ ಹಕ್ಕುಗಳನ್ನು ಪ್ರತಿಪಾದಿಸಲು ಅವರಿಗೆ ಅವಕಾಶ ನೀಡಬೇಕು ಅಂತ ಕಲ್ಯಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀ ಪತಿಹಳ್ಳಿ ಕೃಷ್ಣಪ್ಪ ಹೇಳಿದರು. ಸೋಮವಾರದಂದು ನಡೆದಂಥ ಕಲ್ಯಾ ಗ್ರಾಮ ಪಂಚಾಯಿತಿಯಲ್ಲಿ ಮಕ್ಕಳ ಗ್ರಾಮ ಸಭೆಯ ಕುರಿತು ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಹುಟ್ಟಿದ ನಂತರ ಮಗುವಿಗೆ ಮನೆಯ ಮೊದಲ ಪಾಠ ಶಾಲೆ, ಅಮ್ಮನೇ ಮೊದಲ ಗುರು ಆಗಿರ್ತಾಳೆ. ಮಾತು, ಅಳು, ನಗು ಮತ್ತು ಎಲ್ಲವನ್ನ ಅರಿತು ಓಲೈಸಿ ಪಾಲಿಸ್ತಾಳೆ. ನಂತರ ಮಗು ಶಾಲೆಗೆ ಬಂದ ನಂತರ ಶಿಕ್ಷಣ ಪಡೆಯುತ್ತದೆ, ಅಕ್ಷರ ಲೆಕ್ಕ ಕಲಿಯುತ್ತದೆ. ಮಕ್ಕಳು ಸಮಾಜವನ್ನ ಗಮನಿಸುತ್ತಾ ಬರುತ್ತಾರೆ. ಅವರಿಗೆ ಬಾಲ್ಯದಲ್ಲಿಯೇ ಮಕ್ಕಳ ಗ್ರಾಮ ಸಭೆಯಲ್ಲಿ ಮಾತನಾಡುವ, ಅವರ ಹಕ್ಕುಗಳನ್ನು ಪ್ರತಿಪಾದಿಸುವ ಗುಣವನ್ನ ಪೋಷಕರು, ಶಿಕ್ಷಕರು, ಗ್ರಾಮಸ್ಥರು ಪ್ರೋತ್ಸಾಹಿಸುವ ಮೂಲಕ ಬೆಂಬಲಿಸಬೇಕು ಅಂತ ಸಲಹೆ ನೀಡಿದರು. ನನಗೆ ತುಂಬಾ ಇಷ್ಟವಾದಂಥ ಕೆಲಸವನ್ನ ಅಂಗನವಾಡಿಯ ಮೂಲಕ ಮಕ್ಕಳು ಮತ್ತು ಮಹಿಳೆಯರನ್ನ ಪ್ರೋತ್ಸಾಹಿಸುವ ವಿಶೇಷ ಗುಣ ನಮ್ಮ ಒಂದು ಶಿಶು ಕಲ್ಯಾಣ ಅಧಿಕಾರಿಗಳಲ್ಲಿ ಕಂಡಿರುವೆ. ಇದು ಸುರೇಂದ್ರ ಅವರು ಬಂದಾಗಿನಿಂದಲೂ ಕೂಡ ಅಂಗನವಾಡಿಯಲ್ಲಿ ಯಾವುದೇ ಸಮಸ್ಯೆಗಳಿಲ್ಲದೆ ಮಕ್ಕಳ ಪೋಷಣೆಗೆ ಅವರ ಆದ್ಯತೆ ಪ್ರಮುಖವಾಗಿದೆ ಅಂತ ಶ್ಲಾಘನೆ ವ್ಯಕ್ತಪಡಿಸಿದ್ರು. ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿ ಕಾರ್ಯಕ್ರಮದ ನಿಯೋಜಿತ ಅಧಿಕಾರಿಯಾಗಿ ಮಾತನಾಡುತ್ತಾ, ನಾನು ನನ್ನ ಸರ್ಕಾರಿ ಒಂದು ಕಾರ್ಯಕ್ರಮವನ್ನ ಮಾತ್ರ ನಿರ್ವಹಿಸ್ತಾ ಇರುವೆ. ಹೆಣ್ಣು ದೇಶದ ಕಣ್ಣಾಗಿರ್ತಾಳೆ ಅಂತ ಹೇಳಿದ್ರು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ನಾನುಡಿ ಇದೆ. ತಾಯಿ ಮಕ್ಕಳ ಪೋಷಣೆ ನನ್ನ ಕೆಲಸವಾದರೂ ಕೂಡ ಅವರಿಗೆ ತಮ್ಮ ಹಕ್ಕುಗಳ ಗ್ರಾಮ ಸಭೆಯಲ್ಲಿ ಮಾತನಾಡಲು ಪ್ರಥಮ ಅವಕಾಶವನ್ನ ನೀಡಲಾಗಿದೆ ಅಂತ ಹೇಳಿದ್ರು. ಮುಕ್ತವಾಗಿ ತಮ್ಮ ಸಮಸ್ಯೆಗಳನ್ನ ಇಲ್ಲಿ ಪ್ರಸ್ತಾಪಿಸಿ ಮಾತನಾಡುವ ವೇದಿಕೆ ಇದಾಗಿದೆ ಎಂಬ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ಅವರು ವ್ಯಕ್ತಪಡಿಸಿದ್ರು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಉಮಾದೇವಿ, ಸದಸ್ಯರಾದಂಥ ಚಂದ್ರಕಲಾ, ಉಮೇಶ್, ಬಿಕೆ ಕುಮಾರ್ ಮತ್ತು ಎ ಜಯಮ್ಮ, ಕೆಎಂ ನಾಗರಾಜು, ರತ್ನಮ್ಮ, ಎಂವಿ ರಂಗನಾಥ್, ಪಿಡಿಒ ಸೋಮಶೇಖರ್, ಕಾರ್ಯದರ್ಶಿ ರೇಣುಕಪ್ಪ, ಎಚ್ ಪ್ರಭು ಪ್ರಮುಖವಾಗಿ ಅವರು ಭಾಗವಹಿಸಿದ್ರು. ಶಾಲೆಗೆ ಮಕ್ಕಳಿಗೆ ಅದರದೇ ಆದಂತಹ ಶಿಕ್ಷಕರು ಅದರದೇ ಆದಂತಹ ಇದೆಲ್ಲ ಹಾರ್ಡ್ ವರ್ಕ್ ಮಾಡಿ ಫಲಿತಾಂಶ ಬರೋದಕ್ಕೆ ಎಲ್ಲ ನಿಟ್ಟಿನಲ್ಲೂ ಕ್ರಮ ತಂತಾರೆ. ಆದ್ರೆ ರೈತಾಪಿ ಮಕ್ಕಳು ಏನಾಗುತ್ತೆ ಅಂದ್ರೆ ಬಸ್ಗಳು ಅನಾನುಕೂಲ, ಹೋಗ್ಬರಕ್ಕೆ ತೊಂದರೆ, ಇದೆಲ್ಲ ಇರೋ ನಿಟ್ಟಿನಲ್ಲಿ ಅಲ್ಲೇ ಹಾಕೋ ವ್ಯವಸ್ಥೆ ಇದ್ದಾಗ ಹೆಚ್ಚಿನ ರೀತಿಯಲ್ಲಿ ಪಂಚಾಯತಿಗೆ ಒಂದು ಹೈಸ್ಕೂಲ್ ಇರೋದು, ಸರ್ಕಾರಿ ಶಾಲೆ, ಅಲ್ಲೂ ಶಾಲೆಗಳು ಯಾವುದೇ ರೀತಿ ಕುಂದುಕೊರತೆ ಇಲ್ಲ. ಯೂನಿಫಾರ್ಮ್ ಇರ್ಬೋದು, ಊಟೋಪಚಾರ ಇರ್ಬೋದು, ಪಂಚಾಯತಿಲಿ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಸಹಕಾರ ಕೊಡ್ತಾರೆ. ನಾವೇ ನಮ್ಮ 5 ವರ್ಷದ ಅವಧಿಯಲ್ಲಿ ಆಟಗೆ ನಮ್ಮ ಸಹೋದ್ಯೋಗಿಗಳು ಮತ್ತು ನಮ್ಮ ಅಧಿಕಾರಿ ವರ್ಗದವರು ಆಟಗೆ ಹೆಚ್ಚು ಕಮ್ಮಿ 1 ಲಕ್ಷಾಂತರ ರೂಪಾಯಿ ಅವ್ರಿಗೆ ಅನುದಾನ ಕೊಟ್ಟಿದ್ದೀವಿ. ಸರ್ಕಾರಿ ಶಾಲೆಗೆ ಆಟಕ್ಕೆ ಹೋಗ್ಬರೋದಕ್ಕೆ ಪಾಪ ಗೌರ್ಮೆಂಟ್ ಸ್ಕೂಲು ವಿದ್ಯೆ ಕರೆಕ್ಟ್ ಆಗಿದೆ.